ಹೊರಗುತ್ತಿಗೆ ಕೆಲಸ ಮಾಡೋ ನೌಕರನೊಬ್ಬ ಕೊಪ್ಪಳ ನಗರಾಭಿವೃದ್ಧಿ ಪ್ರಾಧಿಕಾರದ ಹೆಸರಲ್ಲಿ ಕೋಟಿಗಟ್ಟಲೆ ಲೂಟಿ ಮಾಡಿರುವಂತ ಘಟನೆ ಇದು. ಕೊಪ್ಪಳ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಕೋಟಿ ಅವ್ಯವಹಾರ ಬೆಳಕಿಗೆ ಬಂದಿದೆ. ಬಹುಕೋಟಿ ವಂಚನೆಯ ಪ್ರಕರಣ. ನಿವೇಶನ ಕೊಡಿಸ್ತೀನಿ ಅಂತ ಬರೋಬ್ಬರಿ 8 ಕೋಟಿಗೂ ಅಧಿಕ ವಂಚನೆ ಮಾಡಿರೋದು. ಆಡಿಟ್ ರಿಪೋರ್ಟ್ ಮಾಡಿಸಿದಾಗ ಈ ಅವ್ಯವಹಾರ ಬಹಿರಂಗವಾಗಿದೆ. ಕಳೆದ 18 ವರ್ಷಗಳಿಂದ ಹೊರಗುತ್ತಿಗೆ ಕಾರ್ಮಿಕನಾಗಿ ನೌಕರನಾಗಿ ರವೀಂದ್ರ ಎಂಬಾತ ಕೆಲಸ ಮಾಡ್ತಾ ಇದ್ದ ಕೊಪ್ಪಳ ನಗರಾಭಿವೃದ್ಧಿ ಪ್ರಾಧಿಕಾರದ ಹೆಸರಲ್ಲಿ ಸಪರೇಟ್ ಆದಂತ ಒಂದು ಅಕೌಂಟ್ ಅನ್ನು ಓಪನ್ ಮಾಡಿ ಪ್ರಾಧಿಕಾರದಿಂದ ನಿಮಗೆ ಸೈಟ್ ಕೊಡಿಸ್ತೀನಿ ಅಂತ ಜನರಿಗೆ ವಂಚನೆ ಮಾಡಿದ್ರು. ಈಗ ಆಯುಕ್ತ ಶರಣಪ್ಪ ಅವರು ದೂರು ದಾಖಲಿಸಿದ್ದಾರೆ. ರವೀಂದ್ರನ ಕೆಲಸದಿಂದಲೂ ಕೂಡ ತೆಗೆದು ಹಾಕಲಾಗಿದೆ. ಇದು ರವೀಂದ್ರನೊಬ್ಬನ ಕೆಲಸ ಅಲ್ಲ, ಇದರಲ್ಲಿ ಇನ್ನಷ್ಟು ಜನ ಭಾಗಿಯಾಗಿರಬಹುದು ಅನ್ನುವಂಥ ಶಂಕೆಯೂ ಕೂಡ ವ್ಯಕ್ತವಾಗ್ತಾ ಇದೆ. ಕೊಪ್ಪಳ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಈಗಾಗಲೇ 8 ಕೋಟಿಗೂ ಅಧಿಕ ಹಣ, ಎಡಿಟ್ ರಿಪೋರ್ಟ್ ಪ್ರಕಾರ 8 ಕೋಟಿಗೂ ಅಧಿಕ ಹಣ ಇವತ್ತು ಭ್ರಷ್ಟಾಚಾರ ಆಗಿದೆ ಅಂತೇಳಿ ಈಗಾಗಲೇ ಗೊತ್ತಾಗಿದೆ. ಈಗಾಗಲೇ ಆ ವ್ಯಕ್ತಿ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ, ದೂರನ್ನು ಕೂಡ ದಾಖಲಾಗಿದೆ. ಆದರೆ ನಾನೊಂದು ಪ್ರಶ್ನೆ ಕೇಳ್ತೀನಿ ಸರ್ಕಾರಕ್ಕೆ ಮತ್ತು ಇಲ್ಲಿರ್ತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮತ್ತು ಪೊಲೀಸ್ ಇಲಾಖೆಗೆ, ಆ ವ್ಯಕ್ತಿ ನೀವು ಇದುವರೆಗಾಗಿ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ, ನೀವು ಯಾಕೆ ಬಂಧನ ಮಾಡ್ತಾಯಿಲ್ಲ? ಯಾಕಂದರೆ ಆ ವ್ಯಕ್ತಿ ಏನಾರ ನೀವು ಬಂಧನ ಮಾಡಿದ್ರಂದರೆ ಆ ವ್ಯಕ್ತಿ ಹಿಂದೆ ಯಾರ್ಯಾರಿದ್ದಾರೆ, ರಾಜಕಾರಣಿಗಳಿದ್ದಾರೋ, ಅಧಿಕಾರಿಗಳಿದ್ದಾರೋ, ಅಥವಾ ಬೇರೆ ಮತ್ತು ಯಾರು ಇದ್ದಾರೋ ಅನ್ನೋ ಸತ್ಯಾಂಶ ಗೊತ್ತಾಗುತ್ತೆ. ನಾವು ಇಲಾಖೆಯಲ್ಲಿ ಒಂದು ವಿನಂತಿ ಮಾಡ್ತೀವಿ, ಈ ಕೂಡಲೇ ಆ ವ್ಯಕ್ತಿಯನ್ನು ಬಂಧನ ಮಾಡಿರಿ. ರವೀಂದ್ರ ಅಂತ ಆತನ ಹೆಸರು. ಹೌದು, ರವಿಚಂದ್ರನಂತೆ ಆ ವ್ಯಕ್ತಿ ಹೆಸರು. ಹೊರಗುತ್ತಿಗೆ ನೌಕರ, ಆದರೆ ಅವನು ಒಬ್ಬನೇ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈ ಕೆಲಸವನ್ನು, ಈ ಕೃತ್ಯವನ್ನು ಒಬ್ಬನೇ ಮಾಡೋಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಸಾಕಷ್ಟು ಜನ ಮಾಡಿದ್ದಾರೆ. ಮಾಡಿದ ಮೇಲೆ ಅದನ್ನು ಡಿಟೇಲ್ ಪ್ರಕರಣ ಏನಂದರೆ, ಅಲ್ಲಿದ್ದಂಥ ಸಿಬ್ಬಂದಿ ಒಂದು ಅಕೌಂಟ್ ಓಪನ್ ಮಾಡಿ, ಸಿಬ್ಬಂದಿ ಅಂದರೆ ಈಗ ಸದ್ಯಕ್ಕೆ ನಾನು ಸಿಬ್ಬಂದಿ ಅಂತ ಹೇಳ್ತಾ ಇದ್ದೀನಿ, ಬಟ್ ಅದರಲ್ಲಿ ಬೇರೆಯವರು ಇನ್ವಾಲ್ವ್ ಆಗಿರೋ ಸಾಧ್ಯತೆ ಇದೆ. ಸೊ ಹಾಗಾಗಿ ಅವರು ಒಳಗಿನವರು ಹೊರಗಿನವರು ಇರ್ಬೋದು, ಗೊತ್ತಿಲ್ಲ, ಇನ್ನೂ ಪರಿಶೀಲನೆ ನಡೀತಾ ಇದೆ. ಸೊ ನಮಗೆ ಏನೇನು ಡೀಟೇಲ್ಸ್ ಸಿಕ್ಕಿದೆ ಇದುವರೆಗೂ, ಅದಕ್ಕೆ ನಾವು ಭಾಳ ಯಾವ ಅವಧಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿಂದನೂ ಡೀಟೇಲ್ಸನ್ನು ತೆಗೆಸ್ತಾ ಇದ್ದೀವಿ. ಅವ್ರು ಔಟ್ಸೋರ್ಸು, ಬಟ್ ಬೇರೆಯವರು ಕೂಡ ಇದರಲ್ಲಿ ಭಾಗಿಯಾಗಿರೋ ಸಾಧ್ಯತೆ ಇದೆ. ಕೆಲವರದೆಲ್ಲ ಸಿಗ್ನೇಚರ್ಸ್ ಅದು ಇದೆ. ಅದನ್ನು ಈಗ ಸದ್ಯಕ್ಕೆ ನಾನು ರಿವೀಲ್ ಮಾಡೋಕ್ಕೆ ಹೋಗಲ್ಲ. ಬ್ಯಾಂಕವ್ರು ಕೂಡ ಇನ್ವಾಲ್ವ್ಮೆಂಟ್ ಇರ್ಬೋದು. ಅದಕ್ಕೆ ನಾನು ಈಗ ಸದ್ಯಕ್ಕೆ ಕಂಪ್ಲೀಟ್ ಎನ್ಕ್ವೈರಿ ಆಗೋದು ಹೊರತು ಅದ್ರ ಬಗ್ಗೆ ನಾನು ಹೇಳಕ್ಕೆ ಬರಲ್ಲ. ಬಟ್ ಪರಿಶೀಲನೆ ಮಾಡ್ತಾ ಇದ್ವಿ, ಕೆಲವೊಂದು ದಾಖಲೆ ಎಲ್ಲ ಸಿಕ್ಕಿದೆ. ಸೊ ಅವ್ರು ಎಲ್ಲಿಂದ ಎಲ್ಲಿವರೆಗೂ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.